ಎಲ್ಲ ನನ್ನ ವೀಕ್ಷಕ ವೃಂದಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಆರಾಧ್ಯ ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ಈ ಸಂಚಿಕೆಯಲ್ಲಿ ನಾವು ಕುವೆಂಪು ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೇವೆ. ನೀವೇನಾದರೂ ನಮ್ಮ ಚಾನಲಿಗೆ ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದಿನ ಯಾವುದೇ ವಿಡಿಯೋಗಳನ್ನು ಮಾಡಿದರೆ ನಿಮಗೆ ಆದಷ್ಟು ಬೇಗ ತಲುಪುತ್ತದೆ ಎಂದು ಹೇಳ್ಬೋದು. ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಕುವೆಂಪು ಪದದ ಪೂರ್ಣ ಹೆಸರು ನೋಡೋದಾದರೆ, ಕುವೆಂಪು ಎಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರ ಜನನ ನೋಡೋದಾದರೆ 29 ಡಿಸೆಂಬರ್ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನ್ಮವನ್ನು ತಾಳಿದರು. ಅವರ ತಂದೆ ಹೆಸರು ವೆಂಕಟಪ್ಪ ಗೌಡ, ತಾಯಿ ಹೆಸರು ಸೀತಮ್ಮ, ಪತ್ನಿ ಹೆಸರು ಹೇಮಾವತಿ. ಮಕ್ಕಳು ಇಂದೂಕಲಾ, ಕೋಕಿಲೋದಯ, ಚೈತ್ರ, ಪೂರ್ಣಚಂದ್ರ, ತೇಜಸ್ವಿಯವರು. ಅವರ ವೃತ್ತಿ ನೋಡೋದಾದರೆ ಉಪನ್ಯಾಸಕರು, ಪ್ರಾಧ್ಯಾಪಕರು, ಉಪ ಕುಲಪತಿಗಳು, ಬರಹಗಾರರು, ಕವಿಯಾಗಿದ್ದರು. ಅವರ ಶಿಕ್ಷಣ ನೋಡೋದಾದರೆ ಅವರು ಆರಂಭಿಕ ಶಿಕ್ಷಣವನ್ನು ಕೂಲಿ ಮಠದಲ್ಲಿ ಮುಗಿಸಿದರು. ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಮುಗಿಸಿದರು. ಅವರ ಹೈಸ್ಕೂಲ್ ಅಥವಾ ಪ್ರೌಢ ಶಿಕ್ಷಣವನ್ನು ಮೈಸೂರಿನ ವೆಲ್ಸಿಯನ್ ಮಿಷನ್ ಎಂಬಲ್ಲಿ ಮುಗಿಸಿದರು. ಅವರ ಪದವಿ ಶಿಕ್ಷಣ ನೋಡೋದಾದರೆ ಪದವಿ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಕನ್ನಡದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಎಂಬ 2 ಪದವಿಗಳನ್ನು ಪಡೆದುಕೊಂಡಿದ್ದರು. ಅವರ ಗುರುಗಳು ನೋಡೋದಾದರೆ ಗುರುಗಳ ಹೆಸರು ಬಂದ್ಬಿಟ್ಟು TS ವೆಂಕಣ್ಣಯ್ಯ ಅವರು. ಅವರ ಪ್ರಕಾರ ಅಥವಾ ಶೈಲಿ ನೋಡೋದಾದರೆ ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ಮಹಾಕಾವ್ಯಗಳಾಗಿದ್ದವು. ಅವರ ವಿಷಯ ನೋಡೋದಾದರೆ ಅವರು ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ಮಹಾಕಾವ್ಯ ಯಾವ ವಿಷಯಗಳ ಮೇಲೆ ಬರೆಯುತ್ತಿದ್ದರಪ್ಪ ಅಂದರೆ ಪ್ರೇಮ, ದೇಶ ಪ್ರೇಮ, ಪ್ರಕೃತಿ, ಆಧ್ಯಾತ್ಮಿಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರು ಮಹಾಕಾವ್ಯ, ನಾಟಕ, ಕಾದಂಬರಿ, ಕವಿತೆ, ಸಣ್ಣ ಕಥೆಗಳನ್ನು ಬರೆಯುತ್ತಿದ್ದರು. ಅವರ ಒಂದು ದೊಡ್ಡ ಮಹಾಕಾವ್ಯ ನೋಡೋದಾದರೆ ಶ್ರೀ ರಾಮಾಯಣ ದರ್ಶನಂ 1949ರಲ್ಲಿ ಬರೆದಿದ್ದರು. ಖಂಡಕಾವ್ಯ ಚಿತ್ರರಂಗದ 1936ರಲ್ಲಿ ಬರೆದಿದ್ದರು. ಕವನ ಸಂಕಲನಗಳನ್ನು ನೋಡೋದಾದರೆ ಕೊಳಲು, ಪಂಚಜನ, ನವಿಲು, ಪ್ರೇಮ ಕಾಶ್ಮೀರ, ಕಲಾಸುಂದರಿ, ಅಗ್ನಿಹಂಸ, ಕೃತಿಕಾ. ಅವರ ಕಥಾ ಸಂಕಲನಗಳನ್ನು ನೋಡೋದಾದರೆ ಸನ್ಯಾಸಿ ಮತ್ತು ಇತರ ಕಥೆಗಳು 1936ರಲ್ಲಿ, ನನ್ನ ದೇವರು ಮತ್ತು ಇತರ ಕಥೆಗಳು 1940ರಲ್ಲಿ ಬರೆದಿದ್ದರಂತ ಹೇಳ್ಬೋದು. ಕುವೆಂಪು ಅವರ ಕಾದಂಬರಿಗಳನ್ನು ನೋಡೋದಾದರೆ ಕಾನೂನು ಹೆಗ್ಗಡತಿ 1936ರಲ್ಲಿ, ಮಳೆಗಳಲ್ಲಿ ಮದುಮಗಳು 1967ರಲ್ಲಿ. ಅವರ ನಾಟಕಗಳನ್ನು ನೋಡೋದಾದರೆ ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಚಂದ್ರಹಾಸ ಮುಂತಾದವುಗಳು. ಅವರ ಪ್ರಬಂಧಗಳನ್ನು ನೋಡೋದಾದರೆ ಮಲೆನಾಡಿನ ಚಿತ್ರಗಳು 1933ರಲ್ಲಿ ಬರೆದಿದ್ದರು. ವಿಮರ್ಶೆ ನೋಡೋದಾದರೆ ಕಾವ್ಯ ವಿವಾಹ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿ ಶ್ರೀಮುಡಿ, ರಸೋವೈಸಂ ಮುಂತಾದವುಗಳು. ಅವರ ಆತ್ಮಕಥನ ನೋಡೋದಾದರೆ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರು ಬರೆದಿರುವ ಆತ್ಮಕಥನವಾಗಿದೆ. ಇದರಲ್ಲಿ ಅವರು ಕುವೆಂಪು ಮದುವೆ ಪ್ರಸಂಗವನ್ನು ಸಂಪೂರ್ಣವಾಗಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ಜೀವನ ಚರಿತ್ರೆ ನೋಡೋದಾದರೆ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ. ಶಿಶು ಸಾಹಿತ್ಯ ನೋಡೋದಾದರೆ ಅಮಲನ ಕತೆ, ದೊಡ್ಡಣ್ಣನ ತಮ್ಮ, ಹಾಳೂರು, ಬೊಮ್ಮ ಮುಂತಾದವುಗಳು. ಆಯ್ದ ಸಂಕಲನ ನೋಡೋದಾದರೆ ಕನ್ನಡ ಡಿಂಡಿಮ 1968ರಲ್ಲಿ, ಕಬ್ಬಿನ ಕೈಬುಡಿ 1973ರಲ್ಲಿ, ಪ್ರಾರ್ಥನಾ ಗೀತಾಂಜಲಿ 1972ರಲ್ಲಿ. ಕುವೆಂಪು ಅವರಿಗೆ ದೊರಕಿರುವ ಗೌರವ ಅಥವಾ ಪ್ರಶಸ್ತಿ ಪುರಸ್ಕಾರಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ಯೂನಿವರ್ಸಿಟಿ ಗೌರವ ಡಿಲಿಟ್ ಪುರಸ್ಕಾರ, ಪದ್ಮಭೂಷಣ, ರಾಷ್ಟ್ರಕವಿ ಪುರಸ್ಕಾರ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ.
ಕುವೆಂಪು ಅವರ ಅಧ್ಯಕ್ಷತೆಯನ್ನು ನೋಡೋದಾದರೆ 1950ರಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಅಂತ ಹೇಳ್ಬೋದು. ಇವರು 1994 ನವೆಂಬರ್ 11ರಂದು ಮೈಸೂರಿನಲ್ಲಿ ನಿಧನರಾದರು. ಕುವೆಂಪು ಅವರ ಸಮಾಧಿ ಅವರ ಹುಟ್ಟೂರಿನಲ್ಲಿ ತೀರ್ಥಹಳ್ಳಿಯಲ್ಲಿ ಇದೆ ಅಂತ ಹೇಳ್ಬೋದು. ಇದು ಇವತ್ತಿನ ಸಂಪೂರ್ಣ ಮಾಹಿತಿಯಾಗಿತ್ತು ಕುವೆಂಪು ಅವರ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ನಾವು ದ ರಾ ಬೇಂದ್ರೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋವನ್ನು ಮಾಡುತ್ತೇವೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಾವು ಮುಂದೆ ಯಾವುದೇ ಒಂದು ವಿಡಿಯೋ ಮಾಡಿದರೆ ತಮಗೆ ಆದಷ್ಟು ಬೇಗ ತಲುಪುತ್ತದೆ. ಈ ಮಾಹಿತಿ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರಗಳು.